ಹೊಸ 3 ಕಾನೂನುಗಳನ್ನು ರಾಷ್ಟ್ರಪತಿಯವರು ಅಂಗೀಕಾರ ಮಾಡಿದ್ದಾರೆ. ಐಪಿಸಿ, ಸಿಆರ್ಪಿಸಿ ಮತ್ತು ಸಾಕ್ಷ್ಯ ಕಾಯ್ದೆ ಬದಲಿಸುವ 3 ಮಸೂದೆಗಳಿಗೆ ಸಂಸತ್ ಅಂಗೀಕಾರವನ್ನು ನೀಡಿದೆ. ಈ 3 ಮಸೂದೆಗಳನ್ನು ಮೊದಲು ಆಗಸ್ಟ್ 11ರಂದು ಲೋಕಸಭೆಯಲ್ಲಿ ಮಂಡಿಸಿ ಡಿಸೆಂಬರ್ 20ರಂದು ಅಂಗೀಕರಿಸಲಾಗಿತ್ತು. ರಾಜ್ಯಸಭೆ ಗುರುವಾರ ಇದನ್ನು ಅಂಗೀಕರಿಸಿತ್ತು. 3 ಕ್ರಿಮಿನಲ್ ಕಾನೂನು ತಿದ್ದುಪಡಿ ಮಸೂದೆಗಳನ್ನು ಲೋಕಸಭೆ ಅಂಗೀಕರಿಸಿದ ಒಂದು ದಿನದ ನಂತರ ಅಂದರೆ ಗುರುವಾರ ರಾಜ್ಯಸಭೆ ಅಂಗೀಕರಿಸಿತು. ಇದರೊಂದಿಗೆ 3 ಮಸೂದೆಗಳಿಗೆ ಸಂಸತ್ತಿನಲ್ಲಿ ಅಂಗೀಕಾರ ದೊರೆತಂತಾಗಿದೆ. ಭಾರತೀಯ ದಂಡ ಸಂಹಿತೆ ಐಪಿಸಿ ಬದಲಿಗೆ ಭಾರತೀಯ ನ್ಯಾಯ ಸಂಹಿತೆ, ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸಿಆರ್ಪಿಸಿ ಬದಲಿಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಕಾಯ್ದೆ ಬದಲು ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಗೆ ತರಲಾಗುತ್ತಿದೆ. ಬ್ರಿಜ್ಲಾಲ್ ಅವರ ನೇತೃತ್ವದ ಸಂಸದೀಯ ಸಮಿತಿಗೆ ಉಲ್ಲೇಖಿಸುವ ಮೊದಲು ಈ 3 ಮಸೂದೆಗಳನ್ನು ಆಗಸ್ಟ್ 11ರಂದು ಲೋಕಸಭೆಯಲ್ಲಿ ಭಾರತೀಯ ನ್ಯಾಯ ಸಂಹಿತಾ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಮತ್ತು ಭಾರತೀಯ ಸಾಕ್ಷ್ಯ ಮಸೂದೆ ಎಂಬ ಹೆಸರಿನಲ್ಲಿ ಮಂಡಿಸಲಾಯಿತು. ಸಮಿತಿ ನವೆಂಬರ್ 10ರಂದು ವರದಿ ಸಲ್ಲಿಸಿತ್ತು. ಡಿಸೆಂಬರ್ 11ರಂದು ಸಮಿತಿಯ ಸಲಹೆಗಳ ಪ್ರಕಾರ ತಿದ್ದುಪಡಿ ತರುವ ಬದಲು ಮಸೂದೆಗಳನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಮರುದಿನ ಡಿಸೆಂಬರ್ 12ರಂದು ಗೃಹ ಸಚಿವ ಅಮಿತ್ ಶಾ ಅವರು ಮಸೂದೆಗಳ ಹೊಸ ಆವೃತ್ತಿಯನ್ನು ಮತ್ತೆ ಮಂಡಿಸಿದರು. ಪ್ರತ್ಯೇಕ ತಿದ್ದುಪಡಿಗಳ ಅಂಗೀಕರಿಸುವುದಕ್ಕೆ ತಡೆಯುವುದಕ್ಕಾಗಿ ಅವುಗಳನ್ನು ಹಿಂಪಡೆದು ಮತ್ತು ಮಂಡಿಸಲಾಯಿತು ಎಂದು ಅವರು ತಿಳಿಸಿದರು. ವಿಶೇಷವೆಂದರೆ, ನಿರ್ಲಕ್ಷ್ಯದಿಂದ ರೋಗಿ ಮೃತಪಟ್ಟರೆ ವೈದ್ಯಕೀಯ ವೃತ್ತಿಪರ ಹೊಣೆ ಕಡಿಮೆ ಮಾಡುವಂತಹ ತಿದ್ದುಪಡಿಯನ್ನು ಬುಧವಾರ ಮಂಡಿಸಲಾಗಿದೆ. ಭಾರತೀಯ ವೈದ್ಯಕೀಯ ಸಂಘದ ಕೋರಿಕೆ ಮೇರೆಗೆ ಹೀಗೆ ಮಾಡಲಾಗಿದೆ ಎಂದು ಗೃಹ ಸಚಿವರು ಬಹಿರಂಗಪಡಿಸಿದರು. ಈ ರೀತಿಯಾಗಿ ಈ ಒಂದು ಹೊಸ ಕಾನೂನುಗಳು ಏನು ಜಾರಿಗೆ ಬರ್ತಾ ಇದೆ, ಇದರಲ್ಲಿ ತುಂಬ ಶಿಕ್ಷೆಗಳಿಗೆ ತುಂಬ ಅಪರಾಧಗಳಿಗೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಲಾಗ್ತಿದೆ. ಅಂದರೆ ಈ ಒಂದು ಜಟಿಲವಾದಂಥ ಒಂದು ಸಮಸ್ಯೆಗಳನ್ನು ಸರಳವಾಗಿ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಅಪರಾಧಗಳನ್ನ ಮಾಡುವಾಗ ಅದಕ್ಕೆ ಇರೋ ಶಿಕ್ಷೆಯ ಪ್ರಮಾಣವನ್ನು ತಿಳಿದು ಆ ಒಂದು ಅಪರಾಧ ಮನೋಭಾವದಿಂದ ಆ ವ್ಯಕ್ತಿಗಳು ಹೊರಬರಬೇಕು ಅಂತೇಳಿ ಮಾಡುವಂಥದ್ದು, ಕಠಿಣ ಶಿಕ್ಷೆಗಳನ್ನ ನೀಡುವಂಥದ್ದು, ಕೆಲವೊಂದು ವಿಚಾರಗಳಿಗೆ ಸಡಿಲಿಕೆಯನ್ನು ನೀಡುವಂಥದ್ದು ಎಲ್ಲವೂ ಕೂಡ ಈ ಒಂದು ಹೊಸ ಕಾನೂನುಗಳಲ್ಲಿ ಹಾಗೂ ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಕಾನೂನುಗಳಲ್ಲಿ ಇದ್ದಂಥ ಕೆಲವೊಂದು ಮಹತ್ವವಾದ ವಿಚಾರಗಳನ್ನು ಬದಲಾವಣೆ ಮಾಡಿ ಶೀಘ್ರವೇ ಪರಿಹಾರ ಸಿಗಬೇಕು, ಶೀಘ್ರವೇ ಶಿಕ್ಷೆ ಆಗಬೇಕು ಅಂತ ಹೇಳಿ ಈ ಒಂದು ಕಾನೂನುಗಳನ್ನ ಜಾರಿಗೆ ತರಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದು ಜಾರಿಗೆ ಬಂದ ನಂತರವೇ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗುತ್ತೆ ಅಪರಾಧಗಳನ್ನು ತಡೆಯೋದಕ್ಕೆ ಅನ್ನೋದನ್ನ ನೋಡ್ಬೋದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.